ಯಾಕೆ ವೈಟ್ ಮಾಡ್ತಿದ್ದೀರಾ? ಕೇಕ್ ಕಟ್ ಮಾಡ್ಬೋದಲ್ವಾ? ಯಾ Happy birthday to you. Happy birthday to you. Happy birthday dear Amita. Happy birthday to you. Thank you. Happy birthday. ಥ್ಯಾಂಕ್ ಯು. ಓಕೆ, ನೀವು ಮುಗಿಸ್ಕೊಂಡು ಬೇಗ ಬನ್ನಿ. ನಾನು ಕಾರಲ್ಲಿ ವೇಟ್ ಮಾಡ್ತಾ ಇರ್ತೀನಿ. ಸಿ ಯು ಮಂತ್ರ. Bye. ಥ್ಯಾಂಕ್ ಯು Bye. ಫಾರ್ ಕಮಿಂಗ್. ಬೈ. ಗರ್ಲ್ಸ್, ನೀವೆಲ್ಲ ಹೋಗಿ ನಾನು ಬರ್ತೀನಿ. ಅಮ್ಮು, ಸರ್ಪ್ರೈಸ್ ಹೇಗಿತ್ತು? ಇಟ್ಸ್ ಗುಡ್. ಇಷ್ಟೊಂದು ಗ್ರ್ಯಾಂಡ್ ಆಗಿ ಆರ್ಗನೈಸ್ ಮಾಡಿರ್ತೀಯ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಮ್ ಫ್ರೆಂಡ್ಶಿಪ್ ಮುಂದೆ ಇದೆಲ್ಲ ಯಾವ ಲೆಕ್ಕ? ಆದ್ರೆ ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನೇನ್ ಮಾಡ್ದೆ? ತಾರಕ್ ಹತ್ರ ಹೇಳ್ತಿದ್ಯಲ್ಲ, ಮದ್ವೆ ಆಗಿದ್ ನೆಕ್ಸ್ಟ್ ಡೇನೆ ಡಿವೋರ್ಸ್ ಕೊಟ್ರು ಪರವಾಗಿಲ್ಲ ಅಂತ. ಆ ಒಂದಿನ ಬಾಳಕ್ಕೋಸ್ಕರ ನೀನ್ ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದೀಯಾ? ನೀನ್ ನನ್ನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಈ ಅಮಿತಾ ಬೇಕು ಅಂದಿದ್ದನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಪಡ್ಕೋತಾಳೆ. ಅಂಥದ್ರಲ್ಲಿ ನನ್ ಪ್ರಾಣನೇ ಆಗಿರೋ ಆ ತಾರಕ್ನ ಬಿಟ್ಕೊಟ್ಬಿಡ್ತೀನ? ಅವನ್ ಯಾವತ್ತಿದ್ರು ನನ್ನವನು, ನನಗೋಸ್ಕರ ಹುಟ್ಟಿರೋನು. ಅವನಿಗೆ ಮದ್ವೆ ಬಗ್ಗೆ ಒಂದಿಷ್ಟು ಕನ್ಫ್ಯೂಷನ್ಸ್ಗಳಿವೆ. ಅದನ್ನ ದೂರ ಮಾಡೋದಕ್ಕಂತಾನೆ ಹೀಗೆಲ್ಲ ಮಾತಾಡ್ಬೇಕಾಯ್ತು. ಹೀಗೆಲ್ಲ ಮಾತಾಡಿದ್ರೆ ತಾನೆ ಅವನು ನನ್ನನ್ನ ಬಿಟ್ಟು ಇರ್ದೇ ಇರೋದಕ್ಕಾಗೋದು. ನಾನು ಬೋನ್ ಇಟ್ಟು ಇಲಿನ ಹಿಡಿಯೋದಿಲ್ಲ, ಇಲಿನ ಹಿಡಿದು ಬೋನ್ ಒಳಗಡೆ ಹಾಕ್ತೀನಿ. ಹಾಗೆ ತಾರಕ್ಕನ್ನ ನನ್ನ ಕೈವಶ ಮಾಡಿಕೊಂಡು ನನ್ನ ಆಟನ ಶುರು ಮಾಡ್ತೀನಿ. ತಾರಕ್ಕು ನೀನ್ ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ಅವನನ್ನ ಇಲಿ ಅನ್ಕೊಂಡಿದ್ಯಲ್ಲ, ಅವನು ಇಲಿ ಅಲ್ಲ, ಹುಲಿ. ಆ ಹುಲಿನ ಕಟ್ ಹಾಕೋದು ಅಷ್ಟು ಸುಲಭ ಅಲ್ಲ. ಹೆಣ್ಣಿನ ಅಂದಕ್ಕೆ ದೇವಾನು ದೇವತೆಗಳ ಸೆರೆಯಾಗಿರುವಾಗ ಇನ್ನೂ ಈ ತಾರಕ್ ಸರಿ ಆಗೋದಿಲ್ವಾ? ಆಲ್ಕೋಹಾಲನ್ನೇ ಹಾಲು ಅಂತ ಕುಡಿಯೋನವನು. ಇನ್ನು ನಾನ್ ಕುಡ್ಸೋ ಪ್ರೀತಿ ಅಮೃತನ ಬೇಡ ಅಂತಾನ? ವಿಷಕ್ಕೆ ಅಡಿಕ್ಟ್ ಆಗಿರೋ ಅವನು ನೀನ್ ಅಮೃತಾನೇ ಕುಡ್ಸಿದ್ರು ಅದನ್ನ ವಿಷ ಅಂತಾನೆ ಅನ್ಕೊಳ್ತಾನೆ. ಹಾಗಿದ್ಮೇಲೆ ವಿಷಾನೇ ಕುಡಿಸ್ಬಿಡು. ಏನ್ ಹೇಳ್ತಿದ್ಯಾ? ನನ್ನ ತಾರಕಿಗೆ ನಾನ್ ವಿಷ ಕೊಡಿಸ್ಬೇಕಾ? ಅಮ್ಮು, ಇಲ್ಲೇ ನೀನ್ ನನ್ನನ್ನ ಅರ್ಥ ಮಾಡ್ಕೋಬೇಕಾಗಿರೋದು. ಮನುಷ್ಯನ್ ಮನಸ್ಸು ಕನ್ನಡಿ ಇದ್ದ ಹಾಗೆ. ಆ ಕನ್ನಡಿಯಲ್ಲಿ ಒಳ್ಳೇದು ಕಾಣಿಸುತ್ತೆ, ಕೆಟ್ಟದ್ದು ಕಾಣಿಸುತ್ತೆ. ಆ ಕನ್ನಡಿ ಹಿಂದೆ ನಿಂತು ಆಟ ಆಡ್ಬೇಕು ಅಂತ ನಾನ್ ಹೇಳ್ತಿರೋದು. ವಿಷ ಅಂದ್ರೆ ಸಾಯೋ ವಿಷ ಅಲ್ಲ, ಬದುಕೋ ವಿಷ. ಅಂದ್ರೆ ಆ ತಾರಕ್ಕೂ ನಿನ್ನ ಅಡಿಯಾಳಾಗಿ ಬದುಕ್ಬೇಕು. ನಿನ್ ಹಿಂದೆ ಸುತ್ತ ನೀನ್ ಹೇಳಿದ್ದನ್ನ ಕೇಳ್ಕೊಂಡು ಅಲಿಬೇಕು ಅಂತ ವಿಷ ಕುಡ್ಸು. ವಿಷ ಅಂದ್ರೆ ಬೇರೆ ಇನ್ನೇನೂ ಅಲ್ಲ, ಪ್ರೀತಿ. ಕೆಲವ್ರಿಗೆ ಪ್ರೀತಿ ಅಮೃತ ಆಗಿರುತ್ತೆ, ಇನ್ ಕೆಲವರಿಗೆ ವಿಷ ಆಗಿರುತ್ತೆ. ಕೆಲವರು ಪ್ರೀತಿ ಸಿಕ್ಕಿದ್ರೆ ಸಾಯ್ತಾರೆ, ಇನ್ ಕೆಲವರು ಪ್ರೀತಿ ಸಿಕ್ಕಿಲ್ಲ ಅಂತ ಸಾಯ್ತಾರೆ. ನಿನ್ ಪ್ರೀತಿ ಹೇಗಿರ್ಬೇಕು ಅಂದ್ರೆ
ಅವನ್ ಸಾಯ್ಲೂಬಾರ್ದು ಬದುಕ್ಲೂಬಾರ್ದು. ಸದಾ ನಿನ್ ಗುಂಗಲ್ಲೇ ಇರ್ಬೇಕು. ಎಣ್ಣೆ ಗುಂಗಿಗಿಂತ ಹೆಣ್ಣಿನ ಗುಂಗಿನ ವಿಷ ಕುಡ್ಸು. ಹಾಗ್ ನೋಡು, ಗುಲಾಬಿನ ಮುಳ್ಳು ಹೇಗ್ ಕಾಯುತ್ತೋ ಹಾಗೆ ನಿನ್ನ ತಾರಕ್ ನಿನ್ ಜೊತೆನೇ ಇರ್ತಾನೆ. ಇಷ್ಟ್ ಹೇಳಿದ್ಯಲ್ಲ, ಇನ್ನೂ ಮಿಕ್ಕಿದ್ದನ್ನ ನಾನ್ ನೋಡ್ಕೊಳ್ತೇನೆ. ಈ ಅಮಿತ ಬಿಡೋ ಬಾಣಕ್ಕೆ ಅವನು ನನ್ ವಶ ಆಗ್ಲೇಬೇಕು. ಇದು ಅಮಿತ ಅಂದ್ರೆ. ನೀನ್ ಅನ್ಕೊಂಡಿದ್ದೆಲ್ಲ ಆದಷ್ಟು ಬೇಗ ನಿಜ ಆಗ್ಲಿ. ಬೀಗ್ರೆ, ನನಗಿರೋ ಕಾಂಟ್ಯಾಕ್ಟ್ ಅಲ್ಲಿ ಅಳಿಯಂದಿರನ್ನ ಹುಡುಕ್ಸೋದು ತುಂಬಾ ಸುಲಭ. ಆದ್ರೆ ಮದ್ವೆ ಮನೆಯಿಂದ ಹುಡುಗ ಓಡ್ ಹೋಗಿದ್ದಾನೆ ಅಂತಂದ್ರೆ ನನ್ನ ಮರ್ಯಾದೆ ಏನಾಗಬೇಕು? ಎಲೆಕ್ಷನ್ ಬೇರೆ ಹತ್ರ ಬರ್ತಿದೆ. ಇಂಥ ಸಮಯದಲ್ಲಿ ಹೀಗಾದ್ರೆ ನನ್ನ ರಾಜಕೀಯದ ಭವಿಷ್ಯ ಹಾಳಾಗೋಗುತ್ತೆ. ಅದ್ ನನಗೂ ಅರ್ಥ ಆಗುತ್ತೆ ಬೀಗ್ರೆ. ಆದ್ರೆ ಈಗ ಅವನ್ನ ಹೇಗ್ ಹುಡ್ಕೋದು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಎಲ್ಲೂ ಹೋಗಿರಲ್ಲ, ಅವನ್ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ನಂಗಿದೆ. ಅವನು ಈಗ ಮಾತ್ರ ಅಲ್ಲ, ತುಂಬಾ ಸಲ ಹೊರಗಡೆ ಹೋಗೋದು ಬರೋದು ಮಾಡಿದಾನೆ. ಈಗ್ಲೂ ಹಾಗೆ ಹೋಗಿದ್ದಾನೆ ಅಂತ ಅನ್ಸುತ್ತೆ. ಬರ್ತಾನೆ. ಬೇರೆ ಸಮಯದಲ್ಲಿ ಓಕೆ, ಆದ್ರೆ ಮದುವೆ ಸಮಯದಲ್ಲಿ ಹೀಗೆ ಮಾಡೋದು ಎಷ್ಟು ಸರಿ ಹೇಳಿ? ನಿಮ್ಮ ಮಗ ಕುಡಿತಾನೆ ಅಂತ ಗೊತ್ತಿದ್ರು, ನನ್ನ ಮಗಳು ಇಷ್ಟಪಟ್ಟಿದ್ದಾಳನ್ನು ಒಂದೇ ಒಂದು ಕಾರಣಕ್ಕೆ ಅವನ ವೀಕ್ನೆಸ್ ಗೊತ್ತಿದ್ರು ನಾನು ಒಪ್ಕೊಂಡಿದ್ದೀನಿ. ಈ ಸಮಯದಲ್ಲಿ ಅವನು ಓಡ್ ಹೋಗಿದ್ದಾನೆ ಅಂತ ಗೊತ್ತಾದ್ರೆ ನೋಡ್ದವ್ರು ಏನಂತಾರೆ? ಏನು ವಾಪಸ್ ಬಂದ್ಬಿಟ್ಯಾ? ವಾಪಸ್ ಬಂದ್ಬಿಟ್ಟಿದ್ಯಾನ? ವಾಪಸ್ ಬರಕ್ ನಾನೆಲ್ಲೋಡೋಗಿದೆ ಸಿಸ್ಟರ್? ತಾರಕ್, ಇಷ್ಟೊತ್ತು ಎಲ್ಲಿ ಹೋಗಿದ್ಯೋ? ನೀನ್ ಇರ್ಲಿಲ್ಲ ಅಂತ ನಾವೆಲ್ಲ ಎಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ? ಅಲ್ಲ, ಹೋಗೋದಕ್ಕೂ ಮುಂಚೆ ನಮ್ಗೊಂದ್ ಮಾತು ಹೇಳೋದಲ್ವಾ? ಫೋನ್ ಬೇರೆ ಇಲ್ಲೇ ಬಿಟ್ಟು ಹೋಗಿದ್ಯಾ? ಅದು ಅಂಕಲ್, ಅದನ್ನ ನಾನ್ ಹೇಳ್ತೀನಿ.